ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಾನಿವತ್ತು 9 o'clockಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೆಕೆಂಡ್ ಸ್ಯಾಟರ್ಡೇ, ಸ್ಕೂಲ್ಗೆ ರಜಾ ಇತ್ತು, ಹಾಗಾಗಿ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕಿಚನಿಗೆ ಬಂದೆ. ಹಸ್ಬೆಂಡ್ ಇದ್ದವರು ಬೇಡ ಬಿಡು, ಇವಾಗ ಆಲ್ರೆಡಿ 8 o'clock ಆಗಿದೆ, ನಾನು 8:30ಗೆ ಕಾಲೇಜ್ಗೆ ಹೊರಡಬೇಕು, ನೀನು ಇವಾಗ ಬ್ರೇಕ್ಫಾಸ್ಟ್ ಮಾಡೋ ಅಷ್ಟರೊಳಗೆ ಲೇಟ್ ಆಗುತ್ತೆ, ಹಾಗಾಗಿ ಹೋಟೆಲಿಂದನೇ ಬ್ರೇಕ್ಫಾಸ್ಟ್ನ ತರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವರು ಬ್ರೇಕ್ಫಾಸ್ಟ್ನ ತೊಗೊಂಡು ಬಂದರು. ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಅದನ್ನೇ ತಿನ್ಕೊಂಡ್ವಿ. ನಂತರ ಕಿಚನಿಗೆ ಬಂದು ಸ್ವಲ್ಪ ಬಿಸಿನೀರನ್ನ ಕೆಟಲ್ನಲ್ಲಿ ಕಾಯ್ಲಿಕ್ಕಿಟ್ಟು ನೈಟೇ ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ. ಆದ್ರೂ ಸ್ವಲ್ಪ ಸಣ್ಣ ಪುಟ್ಟ ಡಸ್ಟಿಂಗ್ ಇತ್ತು, ಅದನ್ನೆಲ್ಲ ನೀಟ್ ಮಾಡಿಕೊಂಡು ನೈಟೇ ಹಾಬ್ದು ಸ್ಟ್ಯಾಂಡ್ಸ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಒರೆಸ್ಬಿಟ್ಟು ಹಾಬ್ಗೆ ಫಿಕ್ಸ್ ಮಾಡಿದೆ. ನಂತರ ಬಿಸಿನೀರು ಕೂಡ ಕಾಯ್ಕೋತು, ಬಿಸಿನೀರು ಸ್ವಲ್ಪ ಕುಡ್ಕೊಂಡು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನು ಗೊತ್ತಾ, ವಾರ ಪೂರ್ತಿ ಕೆಲಸ ಮಾಡಿರ್ತೀವಿ, ಸಿಗೋದು ಒಂದೇ ಒಂದು ರಜಾ, ಆ ರಜದಲ್ಲೂ ಎಲ್ಲ ಕೆಲಸ ಮಾಡಬೇಕಲ್ಲ ಅನ್ನೋ ಒಂದು ಬೇಜಾರು ಇದ್ದೇ ಇರುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಸಿಕ್ಕಿದ ರಜೆಗಳಲ್ಲಿ ಕೆಲಸ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಇನ್ನು ವಾರ ಪೂರ್ತಿ ಮನೇನ ನೋಡೋಕ್ಕಾಗಲ್ಲ. ಹಾಗಾಗಿ ನಾನು ರಜೆಗಳಲ್ಲಿ ಆಲ್ಮೋಸ್ಟು ಈ ಕ್ಲೀನಿಂಗ್ ಕೆಲಸಗಳನ್ನ ಮುಗಿಸ್ಕೊತೀನಿ. ಹೌದು, ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಬೆಳಗ್ಗೆ ಹೋಗಿ ಸಂಜೆ ಬರ್ತೀವಿ, ಸಂಜೆ ಬಂದು ಅಡುಗೆ ಮಾಡ್ಕೊ, ಊಟ ಮಾಡೋ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋ, ಓದಿಸು, ಮಲ್ಗು, ಇದೇ ಆಗಿಬಿಡುತ್ತೆ. ಹಾಗಾಗಿ ವೀಕೆಂಡ್ಸಲ್ಲಿ ನನ್ನ ಕೈಲಿ ಎಷ್ಟು ಕೆಲಸಗಳಾಗುತ್ತೋ ಅಷ್ಟು ಕೆಲಸಗಳನ್ನು ಮುಗಿಸ್ಕೊಂಡ್ಬಿಡ್ತೀನಿ. ನನಗೇ ಈಸಿ ಆಗುತ್ತೆ. ಕೆಲಸಗಳು ಎಷ್ಟಾಗುತ್ತೋ ರಜೆ ಸಿಕ್ಕಿದಾಗ ಮುಗಿಸ್ಕೊಂಬಿಟ್ರೆ ವೀಕ್ ಪೂರ್ತಿ ಆರಾಮಾಗಿರ್ಬೋದು. ನಂತರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದಂಥ ತಟ್ಟೆಗಳು, ಲೋಟಗಳು ಎಲ್ಲ ಹಾಗೆ ಸಿಂಕಲ್ಲೇ ಬಿಟ್ಟಿದ್ದೆ, ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಹೊರಗಡೆ ಯುಟಿಲಿಟಿಗಿಟ್ಟೆ. ಒಟ್ಟಿಗೆ ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಡುಗೆ ಎಲ್ಲ ಆದಮೇಲೆ ಅಂತ ಹೇಳಿ, ಹಾಗೇ ಅಲ್ಲೇ ಬಟ್ಟೆನೂ ವಾಶ್ಗೆ ಹಾಕ್ಬಿಡೋಣ ಅಂತ ಹೇಳಿ ವಾಷಿಂಗ್ ಮಿಷಿನ್ಗೆ ಬಟ್ಟೆನೂ ಕೂಡ ಹಾಕಿದೆ. ವೀಕೆಂಡ್ಸಲ್ಲಿ ತುಂಬ ಬಟ್ಟೆಗಳಿರುತ್ತೆ, ಯೂನಿಫಾರ್ಮ್ಸು, ಸಾಕ್ಸು, ಶೂಸು ಮಕ್ಕಳದು ಅಂತೆಲ್ಲ. ಹಾಗಾಗಿ ಎಲ್ಲನೂ ವಾಶ್ಗೆ ಹಾಕಿಬಿಟ್ಟು ಮತ್ತೆ ಕಿಚನಿಗೆ ಬಂದೆ. ಆ್ಯಕ್ಚುಲಿ ನಮ್ಮ ಗುಬ್ಬಚ್ಚಿಗೆ ನಾವು ತಿನ್ನುವಂಥ ಊಟಗಳನ್ನ ಅವ್ನಿಗೆ ಅಭ್ಯಾಸ ಮಾಡಿಸಿಲ್ಲ. ಖಾರ ಅಂತ ತಿನ್ನಲ್ಲ, ಮಧ್ಯೆ ಮಧ್ಯೆ ತಿನ್ಸಕ್ಕೆ ಟ್ರೈ ಮಾಡ್ತೀವಿ, ಬಟ್ ಖಾರ ಅಂತ ಉಗಿದು ಬಿಡ್ತಾನೆ. ಇನ್ನೂ ಅಭ್ಯಾಸ ಆಗ್ತಾಯಿಲ್ಲ, ಆದರೂ ಸ್ವಲ್ಪ ಅಭ್ಯಾಸ ಮಾಡಿಸ್ತೀವಿ, ಬಟ್ ಅದು ತುಂಬ ಹೊಟ್ಟೆ ತುಂಬುವಷ್ಟು ಅವನಿಗೆ ಸಾಕಾಗಲ್ಲ. ಹಾಗಾಗಿ ತಿಂತಾನೆ, ಏನೋ ಒಂದು ತುತ್ತು 2 ತುತ್ತು ಅಷ್ಟೇ. ಹಾಗಾಗಿ ಅವನಿಗೋಸ್ಕರ ಸೆಪ್ರೇಟಾಗಿ ಎವ್ರಿಡೇ ಊಟನ ನಾವು ರೆಡಿ ಮಾಡ್ಕೊತೀವಿ. ಯೂಶ್ವಲಿ ನಾನಿದ್ದರೆ ನಾನು ಮಾಡ್ತೀನಿ, ಇಲ್ಲ ನನ್ನ ನಾದಿನಿ ಇರ್ತಾಳೆ, ಅವಳಿಗೆ ಅಭ್ಯಾಸ ಆಗಿದೆ ಇದೇ ಥರ ಅವ್ನಿಗೆ ಫುಡ್ ಯಾವ ಥರ ಮಾಡಬೇಕು ಅಂತ. ಬೆಳಗ್ಗೆ ಹೊತ್ತು ಹೋಗೋ ಟೈಮ್ಗೆ ಆದರೆ ನಾನು ಮಾಡಿಟ್ಟು ಹೋಗ್ತೀನಿ, ಇಲ್ಲ ಅವಳೇ ಮಾಡ್ಕೊತಾಳೆ. ಹಾಗಾಗಿ ಇವತ್ತು ಕೂಡ ಅವನಿಗೆ ಊಟನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಹೆಸರು ಬೇಳೆ ಮತ್ತು ತೂರ್ ದಾಲು, ಸ್ವಲ್ಪ ಅಕ್ಕಿ, ಯಾವುದಾದ್ರೂ ತರಕಾರಿಗಳು, ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಹೂಕೋಸು ಮತ್ತು ಟೊಮೊಟೊ ಇಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ತೀನಿ, ಬೆಳ್ಳುಳ್ಳಿ ಹಾಕ್ತೀನಿ, ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕ್ಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೊಂಡು, ಅದು ಕೂಗಾದ ನಂತರ ಬಿಸಿ ಇದ್ದಾಗಲೇ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅವ್ನಿಗೆ ಊಟ ಮಾಡಿಸ್ಬೇಕಾದ್ರೆ ಅದನ್ನು ತಿನ್ನಿಸ್ತೀನಿ. ಇಷ್ಟು ಮಾಡಿದ್ರೆ ಚೆನ್ನಾಗಿ ತಿಂತಾನೆ, ರುಚಿಯಾಗೂ ಇರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಅಂತ ನಾನು ಇದೇ ಥರ ಅವನಿಗೆ ಫಾಲೋ ಮಾಡ್ತೀನಿ ಎವ್ರಿಡೇ. ನೈಟ್ ಮಾತ್ರ ರಾಗಿ ಸರಿನ ತಿನ್ನಿಸ್ತೀನಿ. ಯೂಶ್ವಲಿ ಬೆಳಗ್ಗೆನೂ ರೈಸ್ ತಿಂದಿರ್ತಾನೆ ಅಂತ ಹೇಳಿ ನೈಟ್ ಟೈಮು ರಾಗಿನ ಅವನಿಗೆ ತಿನ್ನಿಸೋಣ ಅಂಥೇಳಿ ರಾಗಿ ಸರಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ತಿನ್ನಿಸ್ತೀನಿ. ಅದನ್ನ ಸ್ವಲ್ಪ ಕ್ಲೀನಿಂಗ್ ವರ್ಕೆಲ್ಲ ಮುಗಿಸ್ಕೊಬಿಡೋಣ ವಿಷಲ್ ಆಗೋ ಅಷ್ಟರೊಳಗೆ ಅಂಥೇಳಿ ಡೈನಿಂಗ್ ಟೇಬಲೆಲ್ಲ ಕ್ಲೀನ್ ಮಾಡಿಕೊಂಡು, ಸಿಂಕ್ಗಳೆಲ್ಲ ಗಲೀಜಾಗಿತ್ತು ಅದನ್ನು ಕೂಡ ವಾಶ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಒಂದು ಅನ್ನ ಕೂಡ ವಿಷಲ್ ಬಂದಿತ್ತು, ಹಾಗಾಗಿ ಅನ್ನನೂ ಕೂಡ ತೆಗೆದಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಆಲ್ರೆಡಿ 12 o'clock ಆಯಿತು. ಹಸ್ಬೆಂಡ್ ಇನ್ನೇನು 1:30 ಅಷ್ಟರೊಳಗೆಲ್ಲ ಮನೆಗೆ ಬರ್ತಾರಲ್ವ, ಹಾಗಾಗಿ ಪಾಪ ಕಾಲೇಜಲ್ಲಿ ಕೆಲಸ ಮಾಡಿ ಬಂದಿರ್ತಾರೆ, ಟೈಮ್ ಕರೆಕ್ಟಾಗಿ ಊಟ ಕೊಡಲಿಲ್ಲ ಅಂದರೆ ಅವರು ಬೇಜಾರು ಮಾಡ್ಕೊತಾರೆ ಅಂಥೇಳಿ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಡುಗೆ ಮಾಡ್ತಾಯಿದ್ದೀನಿ. ನಾನಿವತ್ತು ಪಾಲಕ್ ಮಸಪ್ ಸಾಂಬಾರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ನೆನೆಸಿಟ್ಕೊಂಡಿರೋ ಬೇಳೆ ಹಾಕ್ಕೊಂಡಿದ್ದೀನಿ, ಮತ್ತು ಪಾಲಕ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊಳ್ತೀನಿ. ನಂತರ ಅದ್ರ ಜೊತೆನೇ ರೈಸ್ಗೂ ಇಟ್ಬಿಡೋಣ ಅಂಥೇಳಿ ಒಂದು ಕಡೆ ಸಾಂಬಾರನ್ನ ಕೂಗ್ಲಿಕ್ಕಿಟ್ಟು ಇನ್ನೊಂದು ಕಡೆ ರೈಸ್ಗೂ ಕೂಡ ಇಟ್ಟೆ. ಅದ್ರ ಜೊತೆಗೇ ಮೊಟ್ಟೆನೂ ಬೇಯಕ್ಕೆ ಇಟ್ಬಿಡೋಣ ಅಂತ ಹೇಳಿ
ಮೊಟ್ಟೆನೂ ಕೂಡ ಇನ್ನೊಂದು ಸ್ಟವ್ನ ಹಚ್ಚಿ ಮೊಟ್ಟೆ ಬೇಯೋಕ್ಕಿಟ್ಟೆ. ಯೂಶ್ವಲಿ ನಾನು ಮೊಟ್ಟೆ ಬೇಯಿಸ್ಬೇಕಾದ್ರೆ ಈರುಳ್ಳಿ ಸಿಪ್ಪೆನ ಹಾಕ್ತೀನಿ. ಹೀಗೆ ಹಾಕಿದ್ರೆ ಮೊಟ್ಟೆ ಒಡೆಯಲ್ಲ ಅನ್ನೋದು ನನ್ನ ಫೇತು. ಸೊ ನೀವು ಕೂಡ ಟ್ರೈ ಮಾಡಿ, ಮೊಟ್ಟೆ ಒಡೆಯಲ್ಲ ಈರುಳ್ಳಿ ಸಿಪ್ಪೆ ಹಾಕಿದ್ರೆ. ಬೆಳಗ್ಗೆಯಿಂದ ಕೆಲಸಗಳು ಅಂತ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ. ಹಾಗಾಗಿ ಅವನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡಿಸ್ತಾ ಇದ್ದೆ. ನೆಕ್ಸ್ಟು ಟೈಮ್ ಆಯ್ತಲ್ವ, ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಳ್ಳೋಣ, ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಸಂಜೆ ಆದ್ರೂ ಕೆಲಸ ಮುಗಿಯಲ್ಲ ಅಂಥೇಳಿ ಕಸನೆಲ್ಲ ಹೊಡ್ಕೊಂಡು ಮನೆ ಒರೆಸ್ಕೊಳ್ಳೋಣ ಅಂಥೇಳಿ ಕಸನೆಲ್ಲ ಹೊಡ್ಕೊಂಡೆ. ಅದಾದ ನಂತರ ಮನೆಯೂ ಕೂಡ ಒರೆಸ್ಕೊಂಡು ಬಂದೆ. ಅಷ್ಟೊತ್ತಿಗೆ ಆಲ್ರೆಡಿ 1 o'clock ಆಗಿಬಿಡ್ತು. ಸೊ ಅಷ್ಟೊತ್ತಿಗೆ ಸಾಂಬಾರು ಕೂಡ ವಿಷಲ್ ಬಂತು. ನೆಕ್ಸ್ಟು ಹೋಗ್ಬಿಟ್ಟು ಸಾಂಬಾರನ್ನ ಒಗ್ಗರಣೆ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ವಿಷಲ್ನ ತೆಗೆದು ಆರಲಿಕ್ಕೆ ಇಟ್ಕೊಂಡೆ. ಆರ್ಕೊಂಡ ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಆರ್ಕೊಂಡಿದ್ದಂತಹ ಸೊಪ್ಪನ್ನೆಲ್ಲ ಮತ್ತು ಸೊಪ್ಪು ಬೇಳೆ ಅದನ್ನೆಲ್ಲನೂ ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡೆ. ನಂತರ ರುಬ್ಕೊಂಡಾದ ನಂತರ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಕೊಟ್ಟೆ. ಸೊ ನಾವಿಲ್ಲಿ ಮಸಾಲೆನ ಏನು ಸೊಪ್ಪನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ತುಂಬ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಸೊ ಹಾಗಾಗಿ ತರಿಯಾಗಿ ರುಬ್ಕೊಂಡಿದ್ದಂಥ ಮಸಾಲೆನ ಅದರೊಳಗಡೆಗೆ ಹಾಕಿ ಸ್ವಲ್ಪ ಕುದೀಲಿಕ್ಕೆ ಬಿಟ್ಟೆ. ನೆಕ್ಸ್ಟು ಮೊಟ್ಟೆನೂ ಕೂಡ ಬೆಂದಿತ್ತಲ್ವ, ಆ ಮೊಟ್ಟೆನೂ ಕೂಡ ಎಡ್ದಿಟ್ಕೊಂಡು ಅಷ್ಟೊತ್ತಿಗೆ ಆಲ್ರೆಡಿ 2 o'clock ಆಗಿಬಿಡ್ತು. ಹಸ್ಬೆಂಡು ಹೊಟ್ಟೆಸಿ, ನನ್ನ ಮಗಳೂ ಹೊಟ್ಟೆಸಿ ಅಂತ ಇದ್ಲು. ಹಾಗಾಗಿ ಊಟ ಕೊಡೋಣ ಅಂಥೇಳಿ ಅವರಿಬ್ರಿಗೂ ತಟ್ಟೆಗೆ ಸರ್ವ್ ಮಾಡಿ ಊಟನೂ ಕೂಡ ಕೊಟ್ಟೆ. ಹಾಗಾಗಿ ಅವ್ರ ಜೊತೆನೇ ನಾನು ಕೂತ್ಕೊಂಡು ಊಟ ಮಾಡ್ಕೊಂಬಿಡೋಣ ಅಂಥೇಳಿ ಅವ್ರಿಗೂ ಊಟ ಬಡಿಸಿ ನಾನು ಕೂಡ ಅವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ. ಅದಾದ ನಂತರ ಆಲ್ರೆಡಿ 3 ಗಂಟೆ ಆಗೋಯಿತು. ನಾವೆಲ್ಲ ಊಟ ಮುಗಿಸಿ ಎದ್ದೇಳೋ ಅಷ್ಟರೊಳಗೆ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡೋ ಅಷ್ಟರೊಳಗೆ 3 o'clock ಆಗಿಬಿಡ್ತು. ನನ್ನ ಮಗ ಏನು ನಿದ್ದೆ ಬಂದು ಅಳೋದೇನು ಅಳ್ತಾ ಇದ್ದ. ಹಾಗಾಗಿ ಅವನಿಗೆ ನಾನು ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಬಿಡೋಣ ಅಂತೇಳಿ ಸ್ನಾನಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಬಂದು ರೆಡಿ ಮಾಡಿದೆ. ನೆಕ್ಸ್ಟು ಮಲಗಿಸೋ ಅಷ್ಟರೊಳಗೆ ಹರಸಾಹಸ, ಎಷ್ಟು ನಿದ್ದೆ ಬಂದಿರುತ್ತೆ ಆದ್ರೂ ಮಲಗಲ್ಲ, ಸತಾಯಿಸ್ತಾನೆ ಸಖತ್ತು. ಹೇಗೋ ಹಾಗೋ ಹೀಗೋ ಮಾಡಿ ಅವನನ್ನು ಮಲಗಿಸ್ದೆ. ಅವನನ್ನು ಮಲಗಿಸ್ಬಿಟ್ಟು ನಾವು ಅವನ ಜೊತೆ ಸ್ವಲ್ಪ ಹೊತ್ತು ಮಲಗಿಬಿಡೋಣ, ಅವ್ನು ಮಲಗಿದಾಗ ನಾವು ಮಲ್ಕೊಂಡ್ರೆ ನಮಗೆ ರೆಸ್ಟ್ ಸಿಗುತ್ತೆ, ಇಲ್ಲಾಂದರೆ ನಾವು ಮಲಗೋಕ್ಕೂ ಆಗಲ್ಲ, ರೆಸ್ಟ್ ಮಾಡೋಕ್ಕೂ ಆಗಲ್ಲ ಅಂಥೇಳಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.